ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ. ಕೇಶವನ ಹರಿಗೋವಿಂದನ ದಾಸನಾಗಿ ಜನನ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶನಿವಾರ ದ್ವಾದಶಿ ಮಂತ್ರಾಲಯದಲ್ಲಿದ್ದೀವಿ. ಸೊ ನಿನ್ನೆ ಏಕಾದಶಿ ನಾವು. ಸೊ ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ನಾವು ಬ್ಯಾಂಗ್ಳೂರಿಂದ ಬೈಕಲ್ಲಿ ನಾನು ಪವನ ಬಂದಿದ್ದೀವಿ ಮಂತ್ರಾಲಯಕ್ಕೆ ಬೆಳಗ್ಗೆ ಹೊರಟಿ. ಸೊ ಹಿಂದಿನ ವಿಡಿಯೋದಲ್ಲಿ ನೋಡಿ. ಸೊ ಅದ್ರ ಬಗ್ಗೆ ಅಂದರೆ ಬ್ಯಾಂಗ್ಳೂರಿಂದ ನಾವು ಇಲ್ಲಿ ಬಂದಿದ್ದು, ಏಕಾದಶಿ ಹೆಂಗೆ ಮಾಡಿದೆ ನಾನು ಬೈಕಲ್ಲಿ ಬರ್ತಾ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಸೊ ಇಲ್ಲಿ ಇವತ್ತು ನಾವು ದ್ವಾದಶಿ ದಿವಸ ಬಂದಿದ್ದೀವಿ. ನಿನ್ನೆ ನಾವು ಬಂದ ಮೇಲೆ ನಮಗೆ ರೂಮ್ ಸಿಕ್ಕಿರಲಿಲ್ಲ, ಯಾಕಂದರೆ ನಾವು ಲೇಟಾಗಿ ಹೊರಡೋದು ಅಂತ ಹೇಳ್ಬಿಟ್ಟು 10 ಗಂಟೆಗೆ ಚೆಕ್ ಇನ್ ಮಾಡಿದ್ವಿ. ಎಷ್ಟೊತ್ತಾದ್ರೂ ರೂಮ್ ಸಿಕ್ಕಿರಲಿಲ್ಲ. ನಾನು ಸೋಯತೀಂದ್ರ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಧೀರೇಂದ್ರ. 10 ಗಂಟೆ ತನಕ ನಾವು ಇಲ್ಲೇ ಮಂತ್ರಾಲಯ ಇಲ್ಲಿ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಹೊರಗಡೆ ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಸೊ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಧೀರೇಂದ್ರ ವಸತಿ ಗೃಹಕ್ಕೆ 10 ಗಂಟೆ ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಚೆಕ್ ಇನ್ ಆಗಿ ರೆಸ್ಟ್ ಮಾಡಿದ್ವಿ. ಮಾರನೇ ದಿವಸ ಎದ್ದು ನಾವು ರಾಯರ ದರ್ಶನಕ್ಕೆ ಬಂದಿದ್ದೀವಿ. ನಿನ್ನೆ ಏಕಾದಶಿ ಆಗಿದ್ದರಿಂದ ಚೂರು ಜನನೇ ಇರಲಿಲ್ಲ. ಒಂದು 5 ಗಂಟೆಗೆ ಬಂದ್ವಿ ದರ್ಶನ ಮಾಡೋಕ್ಕೆ. 2 ಅಲ್ಲ 3 ಸತಿ ದರ್ಶನ ಮಾಡ್ಕೊಂಡ್ಬಂದ್ವಿ ನಾವು. ಅಷ್ಟು ಜನ ಖಾಲಿ ಇದ್ದರು. ಸೊ ಇವತ್ತು ಸ್ವಲ್ಪ ಜನ ಆಗ್ತಾ ಇದ್ದಾರೆ. ಇವಾಗ ಬೆಳಗ್ಗೆ ಆಲ್ರೆಡಿ 6:30 ಆಗಿದೆ. ನಾವು 6 ಗಂಟೆಗೆ ದರ್ಶನಕ್ಕೆ ಬಂದ್ವಿ. 6:10 ದರ್ಶನ ಆಯಿತು. ಬಟ್ ಇನ್ನು ಹೋಗ್ತಾ ಜನ ಜಾಸ್ತಿ ಆಗ್ತಾರೆ ಶನಿವಾರ ಆಗಿದ್ದರಿಂದ. ಸೊ ನೀವು ಏನಾದ್ರು ಶನಿವಾರದ್ದು ಅಥವಾ ಇದರ ವೀಕೆಂಡಲ್ಲಿ ಏನಾದ್ರು ದರ್ಶನಕ್ಕೆ ಬರ್ತೀರಾ ಅಂದರೆ ಆಲ್ಮೋಸ್ಟ್ 5:30-6 ಗಂಟೆಗೆ ಬನ್ನಿ, ಬೇಗ ದರ್ಶನ ಆಗುತ್ತೆ. ಸೊ ನಿನ್ನೆ ನಾವು ಬಂದಾಗ ನಮ್ಮ ಲಗೇಜ್ ಎಲ್ಲ ಎಲ್ಲಿಟ್ಟಿದ್ವಪ್ಪ ಅಂತ ಯೋಚನೆ ಮಾಡಿದ್ರೆ, ಸೊ ದೇವಸ್ಥಾನ ಮಠದ ಆಪೋಸಿಟಲ್ಲೇ ಎದುರುಗಡೆ ಸ್ಟ್ರೈಟು ರೆಡ್ ಎಂಡಲ್ಲಿ ಒಂದು ಲಾಕರ್ ಸಿಸ್ಟಮ್ ಇದೆ. ಸೊ ಅಲ್ಲಿ ವಾಶ್ರೂಮು, ಫ್ರೆಶ್ ಅಪ್ ಎಲ್ಲ ಇದೆ ಪ್ರತಿಯೊಂದು ಸಹ. ನೀವು ಏನಾರು ಬಂದಾಗ ರೂಮ್ ಸಿಕ್ಕಿಲ್ಲ ಅಂತ ಅಂದರೆ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಸೊ ಇವತ್ತು ನೆಕ್ಸ್ಟ್ ಇನ್ನೇನಪ್ಪ ಪ್ರೋಗ್ರಾಮ್ ಇದೆ ಅಂತ ಅಂದರೆ ಇದಾದಮೇಲೆ ದರ್ಶನ ಆದಮೇಲೆ 8:30ಗೆ ದ್ವಾದಶಿ ಊಟ ಮಾಡ್ಕೊಂಡು ಇಲ್ಲಿಂದ ನಾವು ರಾಯರೇ ಒಂದು ಕೆತ್ತಿರುವಂತಹ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದಾದಮೇಲೆ ಇನ್ನೊಂದು ರಾಯರ ಶಿಷ್ಯರದು ಒಂದು ಬೃಂದಾವನ ಥರ ಇದೆ ಅಲ್ಲಿ. ಅದಾದಮೇಲೆ ನಾವು ಪಂಚಮುಖಿ, ಅದಾದಮೇಲೆ ನೆಕ್ಸ್ಟ್ ನಾವು ಬಿಚ್ಚಾಲೆ, ಆಮೇಲೆ ಅಪ್ಪಣ್ಣಾಚಾರ್ಯರ ಮನೆ, ಕಲ್ಲೂರು, ಎಲ್ಲ ಪ್ರೋಗ್ರಾಮ್ ಸಹ ಇವತ್ತಿದೆ. ಎಲ್ಲ ದೇವಸ್ಥಾನಗಳು ನಾವು ನಿಮಗೆ ದರ್ಶನ ಮಾಡಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ನೀವು. ಸೊ ಎಲ್ಲ ದೇವರ ದರ್ಶನ ಮಾಡಿಸ್ತೀನಿ ನಾನು. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಊಟ ಎಲ್ಲ ಆದಮೇಲೆ ಹೊರಗೆ ಬರ್ತಾ ಇರ್ಬೇಕಾದ್ರೆ ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ಕೊಡುವಂತಹ ಒಂದು ಸೇವೆ ನಂಗೆ ಸಿಕ್ತು. ಪವನಂಗೆ ಅಷ್ಟೇ ತೀರ್ಥ ಕೊಡುವಂತಹ ಒಂದು ಸೇವೆ ಸಿಕ್ತು. ಒಂದು 1/2-3 ಗಂಟೆ 1 ಅವರ್ ನಾವಲ್ಲಿ ಎಲ್ಲರಿಗೂ ಮಂತ್ರಾಕ್ಷತೆ ತೀರ್ಥನ ಕೊಟ್ಟು ಇವಾಗ ಹೊರಗೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ರೂಮ್ ಬುಕ್ಕಿಂಗ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ. ಸೊ ಇವ್ರದ್ದು SRS ಮಟ್ಟ ವೆಬ್ಸೈಟ್ ಇದೆ. ಸೊ ಅಲ್ಲಿ ನಿಮಗೆ 28-30 ಡೇಸ್ ಮುಂಚೆ ನೀವು ರೂಮ್ ಬುಕ್ ಮಾಡಬೇಕನ್ಸುತ್ತೆ. ಸೊ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದು ತುಂಬಾ ತುಂಬಾ ವಸತಿ ಗೃಹಗಳಿದೆ. ಸೋಯತೀಂದ್ರ, ಧೀರೇಂದ್ರ ತುಂಬಾ ಇದ್ದಾವೆ. ದೇವಸ್ಥಾನ ಪಕ್ಕನೂ ಒಂದಿದೆ. ಸೊ ಅದು ಬುಕ್ ಮಾಡ್ಕೋಬೋದು. ನಿಮಗೇನಾದರೂ ಅದು ಬಿಟ್ಟು ಆಗಲೇ ಇಲ್ಲ ನಿಮಗೆ ಬುಕ್ ಮಾಡೋಕ್ಕೆ, ಅದು ಸಿಗಲೇ ಇಲ್ಲ ನಿಮಗೆ ಅಂತ ಅಂದರೆ ಇನ್ನೊಂದಿದೆ. ಇಲ್ಲೊಂದು ಶ್ರೀನಿಕೇತನ್ ಲಾಡ್ಜ್ ಅಂತ. ಸೊ ಅವ್ರದ್ದು ಸಹ ನಾನು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಒಂದು ಬಡ್ಜೆಟ್ ಫ್ರೆಂಡ್ಲಿ ರೂಮು. ಸೊ ನೀವು ಅಲ್ಲೂ ಬುಕ್ ಮಾಡ್ಕೋಬೋದು. ರೂಮ್ ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ಇಲ್ಲಿ ಸ್ಯಾಟರ್ಡೇ ವೀಕೆಂಡಲ್ಲಿ ತುಂಬ ಜನ ಕಾಣ್ತಾ ಇದ್ದಾರೆ ನಿಮಗೆ ಅಂತ ಅಂದರೆ ಯಾವ್ದಾದ್ರು ಒಂದು 300 ರೂಪಾಯಿ ಟಿಕೆಟು, 500 ರೂಪಾಯಿ ಟಿಕೆಟು, ಯಾವ್ದಾದ್ರು ಒಂದು ಟಿಕೆಟ್ ತೊಗೊಳ್ಳಿ. 2 ಜನ 5 ಜನ ಸೊ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. 300 ರೂಪಾಯಿ ಅಥವಾ 500 ರೂಪಾಯಿ ಏನಾದ್ರು ಸೇವೆನ ಬರೆಸಿದ್ರೆ ನೀವು ಸೊ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ತುಂಬ ಜನ ಇದ್ರು ಅಂತ ಅಂದರೆ ಈ ಒಂದು ಸೇವೆನ ಬುಕ್ ಮಾಡೋದ್ರ ಮೂಲಕ ನೀವು ಬೇಗ ದರ್ಶನ ಮಾಡ್ಕೋಬೋದು. ಸೊ ಇವಾಗ ಇಲ್ಲಿಂದ ನಾವು ವೆಂಕಟೇಶ್ವರ ದೇವಸ್ಥಾನ, ಅದಾದಮೇಲೆ ಪಂಚಮುಖಿ ಎಲ್ಲ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಬಂದಿದ್ದೀರಾ ಅಂದರೆ ಮೊದಲು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಿ. ಯಾಕಂದರೆ ಮಂಚಾಲಮ್ಮ ಕ್ಷೇತ್ರದ ದೇವತೆ. ಸೊ ಫಸ್ಟು ಮಂಚಾಲಮ್ಮನ ದರ್ಶನ ಮಾಡಿ ನೆಕ್ಸ್ಟು ನೀವು ರಾಯರ ದರ್ಶನ ಮಾಡಬೇಕಾಗತ್ತೆ. ಅದಾದಮೇಲೆ ಮಂತ್ರಾಲಯದಲ್ಲಿ ನೀವು ತಪ್ಪದೆ ನೀವು ದರ್ಶನ ಮಾಡ್ಕೊಂಡ್ಬಂದು ಎಕ್ಸಿಟ್ ಆದಾಗ ಅಲ್ಲಿ ಮಂತ್ರಾಲಯದಲ್ಲಿ ಒಂದು ಮ್ಯೂಸಿಯಂ ಇದೆ. ಸೊ ಅಲ್ಲಿ ಪ್ರತಿಯೊಂದೂ ಅಷ್ಟೇ ಭಾಗವತದಲ್ಲಿರುವಂತಹ ಇನ್ಫಾರ್ಮೇಷನು, ಮನುಷ್ಯಂದು ಅವ್ರು ಹುಟ್ಟೋದ್ರಿಂದ ಸಾವು ತನಕ ಏನೇನು, ಆಮೇಲೆ ದೇವ್ರುಗಳದ್ದು, ಮತ್ತು ಬೃಂದಾವನದ ಬಗ್ಗೆ ಏನೇನಿದೆ, ಬೃಂದಾವನದಲ್ಲಿ ರಾಯರ ಬೃಂದಾವನದ ಬಗ್ಗೆ ಡೀಟೇಲ್ಸು ಪ್ರತಿಯೊಂದು ಇದೆ. ಸೊ ಇದನ್ನು ತಪ್ಪದೆ ನೀವು ಎಕ್ಸಿಟ್ ಆದಾಗ ದೇವ್ರ ದರ್ಶನ ಆದಮೇಲೆ ಅಲ್ಲಿರುವಂತಹ ಮ್ಯೂಸಿಯಮ್ಗೆ ಹೋಗಿ ಬನ್ನಿ. ನಾನು ಲಾಸ್ಟ್ ಟೈಮ್ ನಾನು ಮಂತ್ರಾಲಯದ ವೀಡಿಯೋ ಹಾಕಿದಾಗಲೂ ಹೇಳಿದ್ದೆ. ಸೊ ಇವಾಗಲೂ ಸಹ ಹೇಳ್ತಾ ಇದ್ದೀನಿ.
ತಪ್ಪದೆ ಆ ಒಂದು ಮ್ಯೂಸಿಯಮ್ನ ನೀವು ನೋಡ್ಕೊಂಬನ್ನಿ. ಮತ್ತು ಇಲ್ಲಿ ರಾಯರ ಮಠದ ಒಳಗಡೆ ಹಿಂದೆ ಇದ್ದಂತಹ ಗುರುಗಳ ಬೃಂದಾವನ ಕೂಡ ಇದೆ. ಸೊ ಅದನ್ನು ಸಹ ದರ್ಶನ ಮಾಡ್ಕೊಂಬನ್ನಿ. ಸೊ ಏನಂತ ಅಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದು ರಾಯರೇ ಕೆತ್ತಿದಂತಹ ಒಂದು ವೆಂಕಟೇಶ್ವರ ಮೂರ್ತಿ. ಸೊ ಅದನ್ನು ದರ್ಶನ ಮಾಡ್ಕೊಂಬನ್ನಿ. ನೀವು ಮಂತ್ರಾಲಯಕ್ಕೆ ಹೋದರೆ ತಪ್ಪದೇ ಮಿಸ್ ಮಾಡಬೇಡಿ. ಸೊ ಅಲ್ಲಿಂದ ಒಂಚೂರು ಮುಂದೆ ಹೋದರೆ ಅದ್ರದ್ದು ಅಲ್ಲಿ ಯಾರಿಗಾರ ಕೇಳಿದ್ರೆ ಹೇಳ್ತಾರೆ, ಅಲ್ಲಿ ಪುರೋಹಿತರಿಗೆ ಅಲ್ಲಿ ಪಾದುಕೆ ಇದೆ ಮತ್ತು ಮೃತಿಗೆ ಕೊಡ್ತಾರೆ, ಇಸ್ಕೊಂಬನ್ನಿ. ಸೊ ಅಲ್ಲಿ ಹೋಗಿ ನೀವು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಯಾರಿಗೆ ಕೇಳಿದ್ರು ಅವ್ರು ಕರ್ಕೊಂಡು ಹೋಗ್ತಾರೆ ಅಥವಾ ದಾರಿ ಹೇಳ್ತಾರೆ ನಿಮಗೆ. ಮೃತಿಗೆ ಪ್ಯಾಕೆಟಿಗೆ 25 ರೂಪಾಯಿ ಇಸ್ಕೊತಾರೆ. ಸೊ ಅಲ್ಲಿ ಹೋಗಿ ಅಲ್ಲಿ ಇಸ್ಕೊಂಬನ್ನಿ. ತಪ್ಪದೇ ಈ ಒಂದು ಮಂತ್ರಾಲಯಕ್ಕೆ ಹೋದ್ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮತ್ತು ರಾಯರ ಒಂದು ಪಾದುಕೆ ದರ್ಶನ ಮಾಡ್ಕೊಂಬನ್ನಿ. ಇವಾಗ ಮಂತ್ರಾಲಯದಲ್ಲಿ ದೇವ್ರ ದರ್ಶನ, ನಮ್ಮ ಸೇವೆ ಎಲ್ಲ ಪ್ರತಿಯೊಂದು ಮುಗಿದ್ಮೇಲೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿಂದ ನೆಕ್ಸ್ಟ್ ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಹೋಗ್ತಾ ಇದ್ವಿ. ಇಲ್ಲಿಂದ ಒಂದು ಮಂತ್ರಾಲಯದಿಂದ ಒಂದು 19-20 ಕಿಲೋಮೀಟರ್ಸ್ ಇದೆ. ಸೊ ಕೊನೆ ತನಕ ನೋಡಿ. ನೀವು ಮಂತ್ರಾಲಯಕ್ಕೆ ಬಂದಾಗ ಎಲ್ಲೆಲ್ಲಿ ಹೋಗ್ಬೋದು, ಎಷ್ಟೆಷ್ಟು ದೂರ ಇದೆ, ನಿಮ್ಮ ಟೈಮಿಂಗ್ಸು ಹೆಂಗೆ ಅಲೋಕೇಟ್ ಆಗುತ್ತೆ ಅದಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನೂ ವಿಡಿಯೋ ಬಾಕಿ ಇದೆ, ನೋಡ್ತಾ ಇರಿ. ನರಸಿಂಹ ಗರುಡ ಹೈಗ್ರೀವ ವರ ಸ್ವಯಂಭೂ ಉದ್ವಾದ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದಗಳು. ಪಾದ ನಮಸ್ಕಾರ ಮಾಡಿ ಕುಂಕುಮ ಪಂಚಮುಖಿ ಆಂಜನೇಯ ಈ ಕಡೆ ನಿಂತು ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಲಿಕೆ ದಾರಿ ತೋರಿಸಿದ್ದು ಸ್ವಯಂಭೂ ಆಂಜನೇಯ ಪಾದಗಳು. ಉದ್ಭವ ಆಗಿರೋಂಥದ್ದು ಇದು, ಉದ್ಭವ ಆಗಿರೋಂತಹ ಆಂಜನೇಯ ಸ್ವಾಮಿ ಪಾದ. ಸೊ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಮತ್ತು 4th ಸ್ಯಾಟರ್ಡೆ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿರ್ತಾರೋ ಆಲ್ಮೋಸ್ಟ್ 90% ಜನ, 80-90% ಜನ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಬಂದೇ ಬರ್ತಾರೆ. ಸೊ ಇವತ್ತು ತುಂಬ ಜನ ಇರೋದ್ರಿಂದ ನಾವು 100 ರೂಪಾಯಿಗೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಟಿಕೆಟ್ ಇತ್ತು, ಅದನ್ನು ತೊಗೊಂಡಿದ್ವಿ. ಅದು ತೊಗೊಂಡು ಒಂದು 5 ನಿಮಿಷದ ಒಳಗಡೆ ದರ್ಶನ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ಒಂದು 1/2 hour ಆಗುತ್ತೆ ಅಷ್ಟೇ. ಜನ ಅಂತ ಅಂದರೆ ಏನು 2 hour 3 hour ತನಕ ಇರೋದಲ್ಲ. 1 hour ಬೇಕಾಗುತ್ತೋ. ಅದೇ 2 hour 3 hour ತನಕ ಏನಲ್ಲ, ಮುಕ್ಕಾಲ್ಗೆ 1/2 hour 1 hour ಒಳಗಡೆ ದರ್ಶನ ಆಗುತ್ತೆ. ಸೊ ನಮಗೆ ಇನ್ನೂ ಬೇರೆ ಕಡೆ ಕವರ್ ಮಾಡೋದು ಇದ್ದಿದ್ದರಿಂದ ನಾವು 100 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡ್ವಿ. ಎಲ್ಲೋದು ಒಂದ್ಯಾ ದರ್ಶನ ಮಾಡಿದ್ವಿ. ಸೊ ಏನಪ್ಪ ಇಲ್ಲಿ ವಿಶೇಷತೆ ಅಂತ ಅಂದರೆ, ರಾಯರು ಬೃಂದಾವನಸ್ಥರು ಅದಕ್ಕಿಂತ ಮುಂಚೆ 12 ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ. 12 ವರ್ಷಗಳ ಕಾಲ ಇಲ್ಲಿ ಧ್ಯಾನವನ್ನು ಮಾಡಿದ್ದಾರೆ. ಸೊ ಅವ್ರದ್ದು 12 ವರ್ಷ ಧ್ಯಾನ ತಪಸ್ಸು ಆದಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ಸ್ವತಃ ಪಂಚಮುಖದಿಂದ ಉದ್ಭವ ಆಗಿರುವಂತಹದ್ದು ಇಲ್ಲಿ ಕಲ್ಲಲ್ಲಿ. ತುಂಬಾ ಚೆನ್ನಾಗಿದೆ. ಆಂಜನೇಯ ಸ್ವಾಮಿ ಪಾದುಕೆ ಕೂಡ ಇದೆ. ಅದನ್ನು ಆಂಜನೇಯ ಸ್ವಾಮಿನೇ ಸ್ವತಃ ಅದನ್ನು ರಾತ್ರಿ ಹೊತ್ತು ಅದನ್ನು ಹಾಕ್ಕೊಂಡು ಇಲ್ಲಿ ಸಂಚಾರ ಮಾಡಿ ಕಾಯ್ತಾರೆ ಅಂತಲೂ ಸಹ ಕಥೆ ಇದೆ. ಏನಂತ ಅಂದರೆ, ತ್ರೇತಾಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣನ ರಾವಣನಿಂದ ಕಾಪಾಡೋಕ್ಕೋಸ್ಕರ ಇಲ್ಲಿ ಈ ಒಂದು ಜಾಗಕ್ಕೆ ಬಂದಿದ್ದರು ಆಂಜನೇಯ ಸ್ವಾಮಿ ಅಂತಲೂ ಸಹ ಕಥೆ ಇದೆ. ಸೊ ಹಲವಾರು ಕಥೆಗಳಿದೆ. ಹಲವಾರು ಕಥೆಗಳನ್ನ ಕೂಡ್ಕೊಂಡು ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಒಂದು ಪವರ್ಫುಲ್ ಆಗಿದೆ. ಸೊ ನೀವು ಮಂತ್ರಾಲಯಕ್ಕೆ ಬಂದಿದ್ದೀರಾ ಅಂದರೆ ಈ ಒಂದು ಜಾಗ ಕೇವಲ 20 ಕಿಲೋಮೀಟರ್ ಅದು ಮಂತ್ರಾಲಯದಿಂದ ವಿಸಿಟ್ ಮಾಡಿ. ಈ ಪುಷ್ಪಕ ವಿಮಾನ ಅಂತ ಅಂದರೆ ನ್ಯಾಚುರಲ್ ಒಂದು ಅದಾಗೆ ಫಾರ್ಮ್ ಆಗಿರುವಂಥದ್ದು ಕಲ್ಲಲ್ಲಿ ಬ್ಯಾಲೆನ್ಸ್ ಇದಾಗಿ ಇರುವಂಥ ಒಂದು ಪುಷ್ಪಕ ವಿಮಾನ. ಅದಾದಮೇಲೆ ಅದ್ರ ಪಕ್ಕನೇ ಒಂದು ಹಾಸಿಗೆ ದಿಂಬು ಅಂತ ಇದೆ, ಅದು ಸಹ ಒಂದು ಒಳ್ಳೆ ಬ್ಯಾಲೆನ್ಸ್ ಆಗಿ ಚೆನ್ನಾಗಿ ನಿಂತಿದೆ, ನೋಡೋಕೆ ಕಾಣುತ್ತೆ, ಅದ್ರ ಮೇಲೆ ಬರೆದಿದ್ದಾರೆ. ಅದರಿಂದ ಹಿಂದೆ ಹೋದರೆ, ದೇವಸ್ಥಾನದಿಂದ ಹಿಂದೆ ಹೋದರೆ ಅಲ್ಲಿ ಒಂದು ದೇವಿ ದೇವಸ್ಥಾನ ಇದೆ ಒಂಚೂರು ದೂರದಲ್ಲಿ. ಸೊ ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಏನು ಆಟೋಗಳಿದೆ ಮರೆ ಅವತ್ತು ಅಥವಾ ನಾ ಇಷ್ಟು ಆಟ ನೋಡಿದ್ದೇ ಇಲ್ಲ ನಾನು ಇಲ್ಲಿ. ನಾ ಬಂದಾಗ ಯಾವಾಗಲೂ 1 ಆಟೋ 2 ಆಟೋ ಇರೋ ಅಷ್ಟೇ. ಇವತ್ತೇ ನೋಡಿ ಇಷ್ಟೊಂದು ಇರೋದು. ಸೊ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗಿ ಅದಾದಮೇಲೆ ಇಲ್ಲಿ ಬಿಚ್ಚಾಲೆಗೆ ಬಂದು ಬಿಚ್ಚಾಲೆ ದರ್ಶನ ಮಾಡ್ಕೊಂಡು ಇವಾಗ ಕಲ್ಲೂರು ಕಡೆ ಹೋಗ್ತಾ ಇದ್ದೀವಿ. ಸೊ ಕಲ್ಲೂರಲ್ಲಿ ಏನಿದೆ ಅಂತಂದರೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಸೊ ಬಿಚ್ಚಾಲೆಗೆ ಬಂದ ತಕ್ಷಣ ಮೊದಲನೇದಾಗಿ ಇಲ್ಲಿರುವಂತಹ ಒಂದು ಬಿಚ್ಚಾಲಮ್ಮನ ದರ್ಶನ ಮಾಡ್ಕೊಳ್ಳಿ ಫಸ್ಟು. ಬಿಚ್ಚಾಲಮ್ಮ ದೇವಸ್ಥಾನ ಮುಂಚೆ ಇತ್ತು, ಅವಾಗ ಏನೂ ಇರಲಿಲ್ಲ, ಸೂರ್ಯ ಏನಿರಲಿಲ್ಲ, ಹಂಗೆ ಓಪನ್ ಆಗಿತ್ತು. ಸೊ ಇವಾಗ ರೀಸೆಂಟಾಗಿ 1 ವರ್ಷ 2 ವರ್ಷ ಆಗಿರ್ಬೋದೇನೋ ಬಿಚ್ಚಾಲಮ್ಮನ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಬಿಚ್ಚಾಲಮ್ಮನ ದೇವಸ್ಥಾನ ಕಟ್ಟಿರೋದು ಬಾಳೆಹಣ್ಣು ಮತ್ತು ಬೆಲ್ಲನ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ ಅಂತ ಬರೆದಿದ್ದಾರೆ. ದೇವಸ್ಥಾನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಮೊದಲನೇದಾಗಿ ಬಿಚ್ಚಾಲಮ್ಮನ ದರ್ಶನ ಮಾಡ್ಕೊಳ್ಳಿ. ಬಿಚ್ಚಾಲಮ್ಮನ ದರ್ಶನ ಆದ ತಕ್ಷಣ ಅಲ್ಲಿ ಒಂಚೂರು ಮುಂದೆ ಬಂದರೆ ಅಲ್ಲಿ ನದಿ ಹತ್ರ ಏಕಶಿಲಾ ಬೃಂದಾವನ ಇದೆ. ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಏಕಶಿಲಾ ಬೃಂದಾವನ. ಸೊ ಯಾವಾಗ ರಾಯರು ಬೃಂದಾವನಸ್ಥರಾಗ್ತಾರೆ ಮಂತ್ರಾಲಯದಲ್ಲಿ, ಸೊ ಅವಾಗ ಅಪ್ಪಣ್ಣಾಚಾರ್ಯರು
ಇಲ್ಲಿ ಒಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಇವಾಗಲೂ ಸಹ ರಾಯರು ಇಲ್ಲಿ ಬೆಳಗ್ಗೆ ಬರ್ತಾರೆ ಅಂತ ಹೇಳಿ ಕಥೆ ಇದೆ. ಸೊ ಹಾಗಾಗಿ ಇಲ್ಲಿ ತುಂಬ ಎಷ್ಟು ಮಂತ್ರಾಲಯ ಎಷ್ಟು ಪವರ್ಫುಲ್ಲು, ಇಲ್ಲಿರುವಂತಹ ಬಿಚ್ಚಾಲಯ ಏಕಶಿಲಾ ಬೃಂದಾವನ ಸಹ ಅಷ್ಟೇ ಪವರ್ಫುಲ್ಲು. ಅದಾದಮೇಲೆ ಅಲ್ಲಿ ಒಂದು ನರಸಿಂಹದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದನ್ನು ದರ್ಶನ ಮಾಡ್ಕೊಳ್ಳಿ. ಸೊ ಊಟ ಕೊಡ್ತಾ ಇರ್ತಾರೆ, ಸೊ ಊಟ ಮಾಡ್ಕೊಳ್ಳಿ ಮಧ್ಯಾಹ್ನದ ಹೊತ್ತು ಬಂದಾಗ. ಸೊ ಬಿಚ್ಚಾಲಯಕ್ಕೆ ಬಂದಾಗ ಅಪ್ಪಣ್ಣಾಚಾರ್ಯರ ಮನೆಗೆ ಬರೋದನ್ನು ಮಿಸ್ ಮಾಡಬೇಡಿ. ಈ ಮನೆ ಅಪ್ಪಣಾಚಾರ ಮನೆ ಬೀಳೋಕೆ ಮುಂಚೆ ಹೆಂಗಿತ್ತು, ಹಳೇ ಮನೆ, ಮಣ್ಣಿನ ಮನೆ, ಎಲ್ಲ ಕಂಬಳದೊಳಗೆ ರಾಯರು ಮಲಗ್ತಿರೋ ಜಾಗ ಇದು. ಈ ಕಡೆ ತಲೆ ಈ ಕಡೆ ಕಾಲು, ಅವಾಗೆಲ್ಲ ರಂಗೋಲಿ ದೀಪ ಹಚ್ತಾ ಇದ್ರು, ಹೊರ ರಂಗೋಲಿ ಹಾಕಿವಲ್ಲ, ರಾಯರು ವಿಶ್ರಾಂತಿ ತೊಗೊಳ್ಳೋ ಜಾಗ ಅದು. ಅವರಿಗೆ ಅಪ್ಪಣಾಚಾರರು ಅಂದರೆ ನಮಗೆ ಮುತ್ತಾತ, ಗ್ರೇಟ್ ಗ್ರ್ಯಾಂಡ್ ಫಾದರ್ ನಮಗೆ ಅವರು. ಇನ್ನೊಂದು ವಿಷಯ, ಈ ಮನೆಯಲ್ಲಿ ಒಂದು ಹಾವಿನ ಹುತ್ತಿತ್ತು. ಆ ಹಾವಿನ ಹೆಸರು ಕೃಷ್ಣ ಸರ್ಪ, ಭಯಂಕರವಾದ ಕರಿ ಸರ್ಪ ಇತ್ತು ಮನೆಯಲ್ಲಿ. ಹಾವಿನ ಹುತ್ತ ಅಲ್ಲಿತ್ತು, ಆ ಕಾಯಿಟಿ ನೋಡಿ, ಹಾವಿನ ಹುತ್ತ ಅಲ್ಲಿತ್ತು. ಅಪ್ಪಣಾಚಾರರು ಪೂಜೆ ಆದ ನಂತರ ಸರಿಯಾಗಿ 12 ಗಂಟೆ ಮಧ್ಯಾಹ್ನ ಒಂದು ಬೆಳ್ಳಿ ತಮ್ಗೆಯಲ್ಲಿ ಹಾಲಿಟ್ಕೊಂಡು ಕೂತ್ಕೋತಾ ಇದ್ರು. ಹಾವಿಗೆ ಹಾಲಿನ ನೈವೇದ್ಯ ಇಡ್ತಾ ಇದ್ರು. ಅಲ್ಲಿ ಕೂತು ರಾಯರು ಮಲಗಿದಾರಲ್ಲ, ಅಲ್ಲಿ ಕೂತರು ಅಪ್ಪಣಾಚಾರರು. ಆ ಕೃಷ್ಣ ಸರ್ಪಂಬ ಹಾವು ಹುತ್ತಿನಿಂದ ಹೊರಗೆ ಬಂದು ಅಲ್ಲಿ ಹಾಲು ಕುಡಿದು ಮತ್ತೆ ಪುನಃ ಹುತ್ತಲ್ಲಿ ಸೇರ್ತಾ ಇತ್ತು. ದಿನಾಗೂ ನಡೆಯ ಕಾರ್ಯಕ್ರಮ ಅದು. ಅದನ್ನು ನೋಡೋ ಸರ್ ರಾಘವೇಂದ್ರ ಸ್ವಾಮಿ ಅಂತಾರೆ, ಅಪ್ಪಣ್ಣಗೆ ಬೃಂದಾವನ ಪ್ರವೇಶ ಆಗೋದು ಮುಂಚೆ ಅಪ್ಪಣ್ಣ ಮತ್ತು ಹಾವಿನ ಹುತ್ತು ಮನೆಯಲ್ಲಿದ್ದರೆ ಬರುವ ಜನ್ರೇಷನಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗ್ಬೋದಲ್ಲ ಅಂಥೇಳಿ ರಾಘವೇಂದ್ರ ಸ್ವಾಮಿ ಮಾಡ್ತಾರೆ, ಅವರು ಮಲಗಿರೋ ಜಾಗದಲ್ಲಿ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗೆದಾಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಆ ರಾಘವೇಂದ್ರ ಸ್ವಾಮಿ ಪ್ರಾರ್ಥನೆಯನ್ನು ಕೇಳಿ ಆ ಕೃಷ್ಣ ಸರ್ಪ ಸ್ವಯಂ ಉದ್ಭವ ಶಿಲಾರೂಪ ಆಗ್ಬಿಡ್ತು. ಅಂದರೆ ಹುತ್ತಿನಲ್ಲೇ ಹಾವು ಕಲ್ಲಾಗ್ಬಿಡ್ತು ರಾಯರ ಪವರ್ ಪ್ರಾರ್ಥನೆಯಿಂದ. ಅದೇ ಕಲ್ಲನ್ನ, ಅದೇ ಶೇಷದೇವ್ರನ್ನ ರಾಯರು ತಮ್ಮ ಕೈಯಿಂದ ಸ್ಥಾಪನೆ ಮಾಡಿದ್ದಾರೆ. ಬನ್ನಿ ತೋರಿಸು ನಿಮಗೆ. ಕೃಷ್ಣ ಸರ್ಪ ಅಂತ ಹೇಳಿದ್ದಾರ ಇಲ್ಲಿ ನೋಡಿ, ಹಾವಿನ ಹೆಡೆ ಇದು. ಹಾವಿನ ಹೆಡೆ ಮಧ್ಯ ಮಗು ಇದೆ, ಮಕ ಅಂತ ಕೃಷ್ಣ ಕಂಠನಿಗೆ ಗುಂಡ ಮಕ ನೋಡಿ, ನವಿಲು ಗರೆ, ಇದು ಕೈ, ಕಾಲು, ಶಂಕು, ಚಕ್ರ, ತಲೆಗೆ ಬ್ಯಾಂಡು, ಚಿಕ್ಕ ಕಿರೀಟ, ಅಂಬೆಗಾಕ್ಷಣ, ಡೊಗ್ಗಾಕ್ಷಣ, ಸ್ವಯಂ ಉದ್ಭವ ಹೊರ ಮೂಡಿದೆ. ಮಗು ಹಿಂಗಿದೆ ನೋಡಿ. ಅಪ್ಪಣ್ಣಾಚಾರ್ಯ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದಂತಹ ಜಾಗ, ಮತ್ತೆ ಅಲ್ಲಿ ಅವರು ಸರ್ಪನ ಕೃಷ್ಣ ಸರ್ಪ ಆಗಿ ಒಂದು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಜಾಗ ಅದು. ಸೊ ಬಿಚ್ಚಾಲಯಕ್ಕೆ ಬಂದಾಗ ಅಪ್ಪಣ್ಣಾಚಾರ್ಯನ ಮನೆನ ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ಇಲ್ಲೆಲ್ಲ ದರ್ಶನ ಆದಮೇಲೆ ನಾವು ನೆಕ್ಸ್ಟು ಈ ಒಂದು ವಿಡಿಯೋದ ಒಂದು ಫೈನಲ್ ಡೆಸ್ಟಿನೇಷನ್ ಯಾವುದು ಅಂತಂದರೆ ಕಲ್ಲೂರು ಮಹಾಲಕ್ಷ್ಮಿ. ಅದು ಸಹ ಒಂದು ಉದ್ಭವ ಆಗಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ. ಸೊ ಅಲ್ಲಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 34 ಕಿಲೋಮೀಟರ್ ಇದೆ. ಬಟ್ ಕೇರಳ ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕಿದ್ದಾರೆ. ಕಲ್ಲೂರು ಕಣೋ, ಅದಕ್ಕೆ ಕಲ್ಲಿದೆ ಬರೀ ಎಲ್ಲ ಕಡೆ. ಅದಕ್ಕೆ ಕಲ್ಲೂರು. ಮತ್ತೆ ಅದೇ ದೇವಸ್ಥಾನಕ್ಕೆ ಹೆಂಗ್ ಹೋಗೋದು? ದೇವಸ್ಥಾನಕ್ಕೆ ಹಿಂಗ್ ಹೋಗಕ್ ಬರಲ್ಲ, ಹೋಗ್ಬೋದಾ? ಇದೆಲ್ಲ ದೇವಸ್ಥಾನ ಎಲ್ಲಿರೋದ? ಇವಣಗ ಗಾಡಿ ಹೋಗತ್ತ ಅಲ್ಲಿ? ಹಾ, ಇದು ಕ್ಯಾಮ್ರಾ. ಹಾ, CC ಕ್ಯಾಮ್ರಾ ಇದು. ಹೆಂಗಿರ್ತೀರಾ ಬಿಸಿಲು? ಸ್ಕೂಲಿಗೆ ಶಾಲೆಗೆ ಹೋಗ್ತೀರಾ ಏನೋ? ಯಾಕೆ ರಜಾ ಹಾಕಿರ? ಈ ಭಾನುವಾರನೇ ಇವತ್ತು, ಶನಿವಾರ ಇವತ್ತು, ಹಾಫ್ ಡೇ ತಾನೆ ಇವತ್ತು. ಶನಿ ಹೋಗಿ ಎಷ್ಟನೇ ಕ್ಲಾಸು? 4 ಶಾಲೆ ಹೋಗ್ರಿ ಡೈಲಿ, ಆಯ್ತಾ? ರಜಾ ಗೀಜ ಹಾಕ್ಬೇಡ್ರಿ. ಶಾಲೆಗೆ ಇಲ್ಲಿ ಹೋಗ್ತೀರಾ ಏನೋ? ಎಷ್ಟನೇ ಕ್ಲಾಸು? 2? ಚೆನ್ನಾಗಿ ಹೋದ್ರಿ. ನೀವು ಬೈಕಲ್ಲಿ ತಗೊಂಬೋದು. ಇವಾಗ ಕಿತ್ತು ಹೋಯ್ತಲ್ಲ ಅದು. ಬಾಯ್ ಕಣ್ರ, ಬಾಯ್. ಸೊ ಇವಾಗ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿರುವಂತಹ ಮಹಾಲಕ್ಷ್ಮಿ ಉದ್ಭವ ಆಗಿರೋಂಥದ್ದು, ಕಲ್ಲಲ್ಲೇ ಉದ್ಭವ ಆಗಿರುವಂತಹ ಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿದೆ. ಸಣ್ಣದಾಗೆ ಅದು ಉದ್ಭವ ಆಗಿದೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಅದ್ರ ಪಕ್ಕದಲ್ಲೇ ಒಂದು ನಾರಾಯಣನ ಒಂದು ವಿಗ್ರಹ ಇದೆ, ಅದು ಸಿಕ್ಕಿರೋದಂತೆ. ಸೊ ಅಚಾನಕ್ಕಾಗಿ ಸಿಕ್ಕಿರಲ್ಲ, ಲಕ್ಷ್ಮಿ ಉದ್ಭವ ಆಗಿರೋದಕ್ಕೆ ಜೊತೆಗಿಡೋದಕ್ಕೇನೆ ನಾರಾಯಣನ ಒಂದು ವಿಗ್ರಹ ಕೂಡ ಸಿಕ್ಕಿರುತ್ತೆ. ತುಂಬಾ ಚೆನ್ನಾಗಿದೆ. ಲಕ್ಷ್ಮೀ ವೆಂಕಟೇಶ್ವರ ಇಬ್ರು. ಅಲ್ಲಿ ನಿಮಗೆ ಕಾಯಿ ಕಟ್ಟೋ ಒಂದು ವ್ಯವಸ್ಥೆ ಕೂಡ ಇದೆ. 100 ರೂಪಾಯಿ ಕೊಟ್ಟರೆ ನಿಮಗೆ ಕಾಯಿ ಕೊಡ್ತಾರೆ ಕಟ್ಟಕ್ಕೆ. ಸೊ ಏನಾರು ಹೇಳ್ಕೊಂಡು ಕಾಯಿ ಕಟ್ಟಿದ್ರೆ ಆಗುತ್ತೆ. ಇಲ್ಲಿ ನೀವು ಮಂತ್ರಾಲಯ ಕಡೆ ಬಂದಾಗ ಮಂತ್ರಾಲಯದಿಂದ ಒಂದು 35 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರ ಇರುವಂತಹ ಒಂದು ಕಲ್ಲೂರು ದೇವಸ್ಥಾನಕ್ಕೆ ಭೇಟಿ ಕೊಡಿ. ತುಂಬಾ ಚೆನ್ನಾಗಿದೆ ಉದ್ಭವ ಆಗಿರುವಂತಹ ಮೂರ್ತಿ. ಇವಾಗ ನೆಕ್ಸ್ಟು ಇಲ್ಲಿಂದ ನಾವು ಗಾಣಗಾಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಗಾಣಗಾಪುರ ವ್ಲಾಗು, ಅದ್ರ ಬಗ್ಗೆ ಡೀಟೇಲ್ಸು, ಅಲ್ಲಿರುವಂತಹ ಒಂದು ಇನ್ಫಾರ್ಮೇಷನ್ನು, ದತ್ತಾತ್ರೇಯರ ಬಗ್ಗೆ ನನಗೆ ತಿಳಿದಿರುವಂತಹ ಇನ್ಫಾರ್ಮೇಷನ್ನ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಮಂತ್ರಾಲಯದ್ದು, ಆಮೇಲೆ ಅದಾದಮೇಲೆ ಬಿಚ್ಚಾಲೆ, ಅಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ,
ಆಮೇಲೆ ನೆಕ್ಸ್ಟು ಕಲ್ಲೂರು, ಪಂಚಮುಖಿ ಆಂಜನೇಯ, ಸೊ ಎಲ್ಲ ದೇವ್ರ ದರ್ಶನ ಮಾಡಿಸಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ನಿಮ್ಮ ಒಂದು ಮಂತ್ರಾಲಯ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಅದಕ್ಕೆ ಹೆಲ್ಪ್ ಆಗಿತ್ತು ಅಂತಂದರೆ, ಸೊ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವರು ಸಹ ಹೆಲ್ಪ್ ಆಗಲಿ. ನಾನು ಮುಂದಿನ ವಿಡಿಯೋಲಿ ಸಿಗ್ತೀನಿ. ಇದೇ ಥರಂತಹ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ನಿಮಗೆ ತರ್ತಾನೆ ಇರ್ತೀನಿ. ಸೊ ಮುಂದಿನ ವಿಡಿಯೋ ಸಿಗೋ ತನಕ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.